ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಕಂಫರ್ಟಬಲ್ ಆ್ಯಂಡ್ ಸ್ಟೈಲಿಶ್ ಶಾರ್ಟ್ ಕುರ್ತಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 1.5 ಮೀಟರ್ ಕಾಟನ್ ಫ್ಯಾಬ್ರಿಕ್ ತೊಗೊಂಡು ಅದನ್ನು 4 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಲೆಂತ್ ಮೆಷರ್ಮೆಂಟ್ ಮಾಡ್ತಾ ಇದ್ದೀನಿ. ಕುರ್ತಿ ಲೆಂತ್ ಬಂದು 28 ಪ್ಲಸ್ 1.5 ಮಾರ್ಜಿನ್ ತೊಗೋತಾ ಇದ್ದೀನಿ. ಸೊ 29.5 ಆ್ಯಂಡ್ ಲೈನ್ನ ಸ್ಟ್ರೈಟ್ ಮಾಡ್ಕೋಬೇಕು. ಇವಾಗ ಶೋಲ್ಡರ್ ಮೆಷರ್ಮೆಂಟ್ ತೊಗೋತಾ ಇದ್ದೀನಿ. ಶೋಲ್ಡರ್ ಬಂದು 7 ಆ್ಯಂಡ್ ಆರ್ಮೋಲ್ 7 ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ವೆಸ್ಟ್ ಲೆಂತ್ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ 14.5 ಆ್ಯಂಡ್ ಹಿಪ್ ಲೆಂತ್ 20 ಇಂಚ್. ಎಲ್ಲನೂ ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ. ಇವಾಗ ಚೆಸ್ಟ್ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಚೆಸ್ಟ್ ಬಂದು 34, ಸೊ ಡಿವೈಡೆಡ್ ಬೈ 4 8.5 ಪ್ಲಸ್ 5 ಲೂಸಿಂಗ್ಗೆ ತಗೋತಾ ಇದ್ದೀನಿ. ಆ್ಯಂಡ್ ವೆಸ್ಟ್ ಕೂಡ ಅಷ್ಟೇ 30 ಡಿವೈಡೆಡ್ ಬೈ 4 7.5 ಆ್ಯಂಡ್ ಹಿಪ್ ಬಂದು 38 ಡಿವೈಡೆಡ್ ಬೈ 4 9.5 0.5 ಲೂಸಿಂಗ್ಗೆ ನಾನು ತೊಗೋತಾ ಇದ್ದೀನಿ. ಆ್ಯಂಡ್ ಬಾಟಮ್ ಕೂಡ 10 ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ಎಲ್ಲ ಡಾಟ್ಸ್ನು ಕ್ಲೀನಾಗಿ ಜಾಯಿನ್ ಮಾಡ್ಕೋತೀನಿ. ದೆನ್ ಸೈಡಲ್ಲಿ ಎಕ್ಸ್ಟ್ರಾ 1.5 ಮಾರ್ಜಿನ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಜಿನ್ ಮಾಡಿಕೊಂಡು ಅದು ಕೂಡ ಡಾಟ್ಸ್ ಸ್ಟ್ರೈಟ್ ಮಾಡ್ಕೋತೀನಿ. ಇವಾಗ ಆರ್ಮೋಲ್ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಆರ್ಮೋಲ್ 1.25 ತೊಗೊಂಡಿದ್ದೀನಿ. ಹಾಗೆಯೇ ಫ್ರಂಟ್ ಆರ್ಮೋಲ್ 1/2 ಇಂಚ್ ಒಳಗಡೆಯಿಂದ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ 3.5 ಇಂಚ್ ಆ್ಯಂಡ್ 1/2 ಇಂಚ್ ಶೋಲ್ಡರ್ ಡೌನ್ ಮಾಡಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇವಾಗ ಕ್ಲೀನಾಗಿ ಕಟಿಂಗ್ ಮಾಡ್ಕೋಬೇಕು. ನೋಡಿ ಈ ಥರ ಕಟಿಂಗ್ ಮಾಡ್ಕೋಬೇಕು. ಸ್ಲೀವ್ಸ್ ಕೂಡ 4 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ವೆಡ್ತ್ ಬಂದು 8.5 ಲೆಂತ್ 5. ಓಪನ್ ಸೈಡಿಂದ 3 ಇಂಚ್ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಒಳಗಡೆಯಿಂದ 1.5 ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಲೀವ್ಸ್ ಶೇಪ್ ಕ್ಲೀನಾಗಿ ಡ್ರಾ ಮಾಡ್ಕೋತೀನಿ. ಆ್ಯಂಡ್ ಬಾಟಮ್ 7 ಇಂಚ್ ಎರಡು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಜಾಯಿನ್ ಮಾಡಿ ಕ್ಲೀನಾಗಿ ಕಟಿಂಗ್ ಮಾಡ್ಕೋತೀನಿ. ಕಟಿಂಗ್ ಆದಮೇಲೆ ಮಿಡಲಲ್ಲಿ ಕಟಿಂಗ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಕಟಿಂಗ್ ಮಾಡ್ಕೋತೀನಿ. ಇವಾಗ ಕ್ಯಾನ್ವಾಸ್ ಪೇಪರ್ ತೊಗೊಂಡು ನೆಕ್ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ವೆಡ್ತ್ ಬಂದು 3.5 ಆ್ಯಂಡ್ ಲೆಂತ್ ಬಂದು 4 ಇಂಚ್ ಬಾಕ್ಸ್ ಮಾಡ್ಕೋತಾ ಇದ್ದೀನಿ. ದೆನ್ ಇವಾಗ ರೌಂಡ್ ನೆಕ್ ಮಾಡಿಕೊಂಡು ನೋಡಿ ಈ ಥರ ರೌಂಡ್ ನೆಕ್ ಕ್ಲೀನಾಗಿ ಮಾಡ್ಕೋಬೇಕು. ದೆನ್ ಕೆಳಗಡೆಯಿಂದ 2.5 ಮಾರ್ಕಿಂಗ್ ಹಾಕೋತಾ ಇದ್ದೀನಿ. ದೆನ್ 1 ಪಾಯಿಂಟಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ ಸೈಡಲ್ಲಿ 1 ಇಂಚ್ ಕ್ಲೀನಾಗಿ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಕ್ಲೀನಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಇದಾದಮೇಲೆ ನೆಕ್ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಈ ಥರ ಮಾಡ್ಕೋಬೇಕಾಗುತ್ತೆ. ಮಿಡಲಲ್ಲಿ ಕೂಡ ಕಟ್ ಮಾಡ್ಕೋಬೇಕು ಈ ಥರ ನೋಡಿ. ನೆಕ್ ಪಟ್ಟಿನ ಫ್ಯಾಬ್ರಿಕ್ ಮೇಲೆ ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಇದ್ರ ಜೊತೆಗೆ ಇವಾಗ ಲೈನಿಂಗು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಎರಡು ಒಂದೇ ಥರ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಜಾಯಿನ್ ಮಾಡ್ಕೋತಾ ಇದ್ದೀನಿ ಕ್ಲಾತ್ಗೆ. ಸ್ಲೀವ್ಸ್ ಕೂಡ ಲೈನಿಂಗ್ ಕಟ್ ಮಾಡಿಕೊಂಡು ಜಾಯಿನ್ ಮಾಡ್ಕೋತಾ ಇದ್ದೀನಿ ನೋಡಿ. ನೋಡಿ ಮಿಡಲಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ಕೋತೀನಿ. ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ಈವನ್ ಫ್ರಂಟ್ ಪಾರ್ಟ್ ಕೂಡ ಮಿಡಲಲ್ಲಿ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾರ್ಕಿಂಗ್ ಮಾಡಿಕೊಂಡು ನೆಕ್ ಜಾಯಿನ್ ಮಾಡ್ಕೋತೀನಿ. ಇವಾಗ ನಾನು ನೋಡಿ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು.
ನೋಡಿ ಜಾಯಿನ್ ಮಾಡಾದಮೇಲೆ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಬೇಕು. ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಮಿಡಲಲ್ಲಿ ಕೂಡ ಸ್ವಲ್ಪ ಕಟ್ ಮಾಡ್ಕೋತೀನಿ. ದೆನ್ ಎಲ್ಲ ಸೈಡ್ ಕಟ್ಟಿಂಗ್ ಮಾಡ್ಕೋತೀನಿ ಸೊ ದಟ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಈ ನೆಕ್ ಕ್ಲೋತ್ನ ಬಂದು ಬ್ಯಾಕ್ ಸೈಡ್ ಮಾಡ್ತಾಯಿದ್ದೀನಿ. ಈ ಥರ ಹಿಂದೆಗಡೆ ತಿರುಗಿಸ್ಕೊಳ್ಬೇಕು. ನೋಡಿ ಈ ಥರ ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ ನೋಡಿ. ಆದಮೇಲೆ ಅದನ್ನು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಸೈಡಲ್ಲಿ ನೆಕ್ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ದೆನ್ ಫ್ರಂಟ್ ನೆಕ್ನ ಹಿಡ್ಕೊಂಡು ಬ್ಯಾಕ್ ನೆಕ್ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಲೆಂತ್ ಬಂದು 4 ತೊಗೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಬೋದು. ರೌಂಡ್ ನೆಕ್ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಸಿಂಪಲಾಗಿ ರೌಂಡ್ ನೆಕ್ ಮಾರ್ಕಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ ಜೊತೆ 1 ಇಂಚ್ ಕಾಟನ್ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಕ್ಲೀನಾಗಿ ಸ್ಟಿಚಿಂಗ್ ಮಾಡಿಕೊಂಡು ಇದನ್ನು ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋತೀನಿ ಸೊ ದಟ್ ನೆಕ್ ರೆಡಿ ಆಗುತ್ತೆ. ಇವಾಗ ಫ್ರಂಟ್ ಆ್ಯಂಡ್ ಬ್ಯಾಕ್ ಪೀಸ್ ಎರಡನ್ನೂ ಅಟ್ಯಾಚ್ ಮಾಡಿ ಶೋಲ್ಡರ್ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಕ್ಲೀನಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ದೆನ್ ಸ್ಲೀವ್ಸ್ ಕೂಡ ನಾನು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಎರಡೂ ಕಡೆ ಸ್ಲೀವ್ಸ್ನ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ದೆನ್ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಕೆಳಗಡೆ ಸ್ಲೀವ್ಸ್ ಕೆಳಗಡೆ ಕೂಡ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಕ್ಲೀನಾಗಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ 1.5 ಇಂಚ್ ಬಿಟ್ಟು ಅಂದರೆ ನಿಮ್ಮ ಫಿಟ್ಟಿಂಗಿಗೆ ಎಷ್ಟು ಬೇಕೋ ಅಷ್ಟು ಮಾರ್ಕಿಂಗ್ ಮಾಡಿಕೊಂಡು ಜಾಯಿನ್ ಮಾಡ್ಕೋಬೇಕು ಕ್ಲೀನಾಗಿ. ನೋಡಿ ಈ ಥರ ಫ್ರಂಟ್ ಆ್ಯಂಡ್ ಬ್ಯಾಕ್ ಪೀಸ್ ಎರಡನ್ನೂ ಈ ಥರ ಜಾಯಿನ್ ಮಾಡ್ಕೋಬೇಕು. ಎರಡೂ ಕಡೆನೂ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ 6 to 7 ಇಂಚ್ ಬಿಡಬೇಕಾಗತ್ತೆ ಸೈಡ್ಸಲ್ಲಿ. ಎರಡೂ ಕಡೆ ಸೈಡ್ಸಲ್ಲಿ ಬಿಟ್ಟು ಮಿಕ್ಕಿದು ನಾನು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ದೆನ್ ಕೆಳಗಡೆ ಬಾಟಮ್ ಪಾರ್ಟಲ್ಲಿ ಕೂಡ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಸೈಡ್ಸ್ ಕೂಡ ಅಷ್ಟೇ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಸೈಡ್ಸಲ್ಲಿ ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟೈಲಿಶ್ ಆ್ಯಂಡ್ ಕಂಫರ್ಟಬಲ್ ಆಗಿರೋವಂಥ ಕುರ್ತಾ ಸ್ಟಿಚಿಂಗ್ ಆಗಿದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.